ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದ ಗೌಸ್ ಮೊದ್ದೀನ್ ತಹಸೀಲ್ದಾರ್ ಲೇಔಟ್ ಖರೀದಿದಾರಿಗೆ ಈ ಸ್ವತ್ತು ಉತ್ತರ ಪೂರೈಸುವಂತೆ ಒತ್ತಾಯಿಸಿ ಪುರಸಭೆ ಎದುರು ಮಾಡ್ತಾ ಇರುವ ಪ್ರತಿಭಟನೆ 11 ದಿನಕ್ಕೆ ಕಾಲಿರಿಸಿದೆ. ಪಟ್ಟು ಸಡಿಲಿಸಿದ ಹೋರಾಟಗಾರರಿಂದ ಪ್ರತಿಭಟನೆ ಮುಂದುವರೆಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಹೋರಾಟಗಾರರು ಡೆವಲಪರ್ಸ್ಗಳು ಆದ ಶಿವಾಜಿ ನಾರಾಯಣರಾವ್ ಶಿಂದೆ ಹಾಗೂ ಅಬ್ದುಲ್ ರಜಾಕ್ ಬಾಬಾಜಾನ್ ರಜಾಕ್ ರವರನ್ನ ಸ್ಥಳಕ್ಕೆ ಕರೆತಂದು ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಇನ್ನು ಪುರಸಭೆ ಮುಖ್ಯಾಧಿಕಾರಿ ಶ್ರೀ ಶಿವಾನಂದ ಅಜ್ಜನವರ ಸಮ್ಮುಖದಲ್ಲಿಯೇ ಬಹಿರಂಗ ಚರ್ಚೆಗೆ ಮುಂದಾದರೂ ನಂತರ ತಪ್ಪು ಮಾಡಿದ ಲೇಔಟ್ ಮಾಲೀಕರನ್ನ ಸ್ಥಳಕ್ಕೆ ಕರೆಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದಾಗ ಮಾಲೀಕರನ್ನ ಫೋನ್ ಮೂಲಕ ಸಂಪರ್ಕಿಸಿದ ಡೆವಲಪರ್ಗಳು ಸ್ಥಳಕ್ಕೆ ಬರುವಂತೆ ಮನವಿ ಮಾಡಿದ್ರು. ಇನ್ನು ಮಾಲೀಕರು ಬಾರದೇ ಇದ್ದಾಗ ರೊಚ್ಚಿಗಿದ್ದ ಪ್ರತಿಭಟನಾಕಾರರು ಡೆವಲಪರ್ ಅನ್ನ ಊಟಕ್ಕೂ ಬಿಡದೆ ಪುರಸಭೆ ಗೇಟ್ ಹಾಕಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮಗೆ ಊಟವನ್ನ ನಾವೇ ತರಿಸಿಕೊಡ್ತೀವಿ, ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡೋ ತನಕ ಯಾರೂ ಹೊರಗೆ ಹೋಗುವಂತಿಲ್ಲ. ಕಳೆದ 11 ದಿವಸಗಳಿಂದ ಮನೆ ಮಠ ಬಿಟ್ಟು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಪ್ರಾಣ ಹೋದ್ರೂ ಕೂಡ ಚಿಂತೆ ಇಲ್ಲ. ತಪ್ಪಿತಸ್ಥ ಅಧಿಕಾರಿ ಮಾಲೀಕರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಮಾಲೀಕರಿಂದ ಪುರಸಭೆಗೆ ಬರಬೇಕಾದ ಜಾಗ ಪಡೆದು ಅಮಾಯಕ ಫ್ಲಾಟ್ ಖರೀದಿದಾರಿಗೆ ಈ ಸ್ವತ್ತು ಉತ್ತರ ಪೂರೈಸಬೇಕು ಅಂತ ಪಟ್ಟು ಹಿಡಿದು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಡೆವಲಪರ್ ಹಾಗೂ ಪ್ರತಿಭಟನಾಕಾರರು ಮತ್ತು ಮುಖ್ಯಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಎದುರಿಗೆ ಮಾತಿನ ಸಂದರ್ಭದಲ್ಲಿ ಫ್ಲಾಟ್ ಖರೀದಿದಾರು ಆದ ಮಾಜಿ ಪುರಸಭೆ ಸದಸ್ಯರು ಆದ ಶ್ರೀಮತಿ ಎನ್ವಿ ಪದ್ಮಾ ಕಣ್ಣೀರು ಹಾಕಿದ್ದು ಕಂಡುಬಂದಿರುತ್ತೆ. ನಂತರ 12ನೇ ದಿನದ ಪ್ರತಿಭಟನೆ ಸಾಯಂಕಾಲದಲ್ಲಿ ಪುರಸಭೆಯ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯವರ ಫೋಟೋ ಎದುರಿಗೆ ಪ್ರತಿಭಟನಾಕಾರರು ಹಾಗೂ ಡೆವಲಪರ್ಸ್ ಫ್ಲಾಟ್ ಮಾಲೀಕರೊಂದಿಗೆ ಮಾತಿನ ಚಕಮಕಿಯಲ್ಲಿ ಕೈ ಮಿಲಾಯಿಸಿತು. ಈ ಸಂದರ್ಭ ಪುರಸಭೆಯ ಉಪಾಧ್ಯಕ್ಷರು ಆದ ಶ್ರೀ ಆಂಜನೇಯ ಗುಡಿಗೇರಿ ಅವರು ಹಾಗೂ ಸದಸ್ಯರು ಸಮಾಧಾನ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಆದ ಸಿಪಿಐ ಅನಿಲ್ ಕುಮಾರ್ ರಾಠೋಡ್ ಹಾಗೂ ಪಿಎಸ್ಐ ರವರು ಆದ ಶಿವಾನಂದ ವನಹಳ್ಳಿ ಹಾಗೂ ಗೋವಿಂದ ಲಮಾಣಿ, ಕೆಎಂ ಹಾವಣಿಗೆ ಹಾಗೂ ಸಿಬ್ಬಂದಿ ವರ್ಗ, ಪುರಸಭೆ ಮುಖ್ಯಾಧಿಕಾರಿಗಳು ಆದ ಶ್ರೀ ಶಿವಾನಂದ ಅಜ್ಜನವರು ಹಾಗೂ ಸಿಬ್ಬಂದಿ ವರ್ಗದವರು, ಡೆವಲಪರ್ಸ್ ಮತ್ತು ಪ್ರತಿಭಟನಾಕಾರರು ಮಾಲತೇಶ್ ತಳ್ವಾರ್, ಅಲ್ಲಾವುದ್ದೀನ್ ಬನಿಯಾರ್, ಹಸನ್ ಖಾನ್ ಮಾಸನಕಟ್ಟಿ, ಇಮಾಮ್ ಹುಸೇನ್ ಆಲದಕಟ್ಟಿ, ಮಾಬೂಬಲಿ ಅಣ್ಣಿಗೇರಿ, ವೀರಯ್ಯ ಹಿರೇಮಠ್, ರವಿ ಕೊಲ್ಲಾಪುರ್, ಭರತ್ ಸಿಂಗ್ ಚವ್ವಿ, ವಿನಾಯಕ ಪೂಜಾರ್, ಜಗದೀಶ್ ಲಕ್ಕಪ್ಪನವರ್, ಎಸ್ಕೆ ಅಣ್ಣಪ್ಪನವರ್, ಚಂದ್ರಶೇಖರ್ ಪೂಜಾರ್, ರಾಮನಗೌಡರು ಪಾಟೀಲ್, ನಾರಾಯಣ ಕಲಗಟಗಿ, ಎನ್ವಿ ಪದ್ಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.